ನೋಡಿ, ಬೆಳಗಾವಿ ಭಾಗದ ಜನರಿಗೆ ಪ್ರವಾಹದ ಜೊತೆಗೆ ಈಗ ಮೊಸಳೆಗಳ ಆತಂಕ ಶುರುವಾಗಿದೆ. ಯಾಕಂದರೆ ಎಲ್ಲ ನದಿಗಳು ಕೂಡ ಭೋರ್ಗರಿತಾ ಇದ್ದಾವೆ. ಆದರೆ ಈಗ ಮೊಸಳೆಗಳ ಕಾಟ ಬೇರೆ. ನದಿ ತೀರಕ್ಕೆ ಹೋಗೋಕ್ಕೆ ಜನ ಭಯ ಬೀಳ್ತಾ ಇದ್ದಾರೆ. ದೂದ್ಗಂಗಾ ನದಿಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಕಾಣಿಸಿಕೊಂಡಿದೆ. ಹುಣ್ಣರಗಿ ಹೊರಭಾಗದ ನದಿ ನೀರಲ್ಲಿ ಮೊಸಳೆ ಓಡಾಟಿದೆ. ಅಲ್ಲಿ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಬರುತ್ತೆ ಈ ಹುಣ್ಣರಗಿ ಗ್ರಾಮ. ಮೊಸಳೆ ಓಡಾಟದ ದೃಶ್ಯಗಳು ಕೂಡ ಅಲ್ಲಿ ಒಂದು ಜನರಿಗೆ ಬೆಚ್ಚಿ ಬೀಳಿಸ್ತಾ ಇದೆ. ಇದು ನದಿ ತೀರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಹಾಗೆ ಪೊಲೀಸರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ ನಾವು, ಭಾರೀ ಗಾತ್ರದ ಮೊಸಳೆ. ಬೆಳಗಾವಿ ಇದು ದೂದ್ಗಂಗಾ ನದಿ. ಅದರಲ್ಲೂ ಜನರಿಗೆ ಈಗ ನೋಡಿ, ಒಂದು ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ನದಿಗಳು ಭೋರ್ಗರಿತಾ ಇದ್ದಾವೆ, ಪ್ರವಾಹದ ಆತಂಕ ಇದ್ದರೆ ಈಗ ದೂದ್ಗಂಗಾ ನದಿಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಕಣ್ಣಿಗೆ ಬಿದ್ದಿದೆ ನೋಡಿ. ಹುಣ್ಣರಗಿ ಹೊರಭಾಗದ ನದಿ ನೀರಲ್ಲಿ ಕಂಡು ಬಂದಂಥ ಒಂದು ದೃಶ್ಯ ಇದು. ಸಿಕ್ಕರೆ ಮುಗದೆ ಹೋಯ್ತು ಕತೆ. ಮೊಸಳೆ ಬಾಯಿಗೆ ಸಿಕ್ಕರೆ ಮುಗೀತು. ಹಾಗಾಗಿ ಈಗೇನು ಮಾಡೋಕ್ಕಾಗೋದಿಲ್ಲ. ನೀರಲ್ಲಿರುವಂತಹ ಜೀವಿಗಳವೆಲ್ಲವೂ ಕೂಡ ಇಲ್ಲಪ್ಪ, ಕಾಡಿನಿಂದ ಏನೋ ತಪ್ಪಿಸ್ಕೊಂಡು ಬಂತು, ಅದನ್ನು ಕಾಡಿಗೆ ಬಿಡಬೇಕು, ಅರಣ್ಯ ಇಲಾಖೆಯವರು ಅದನ್ನು ಎಚ್ಚರಿಕೆ ವಹಿಸಬೇಕು ಅಂದರೆ ಓಕೆ. ನೀರಲ್ಲಿ ವಾಸ ಮಾಡುವಂಥ ಒಂದು ಪ್ರಾಣಿ ಅದು, ಏನು ಮಾಡಲಿಕ್ಕಾಗೋದಿಲ್ಲ. ಅನಾಹುತಗಳಿಗೆ ಜವಾಬ್ದಾರರು ಕೂಡ ನಾವೇ ಆಗಬೇಕಾಗತ್ತೆ. ಅಂದರೆ ಯಾರು ಅಲ್ಲಿ ಅನಾಹುತಕ್ಕೆ ಸಿಗ್ತಾರೆ ಅವರು. ಬಟ್ ಏನು ಅಂತಂದರೆ ನದಿಗೆ ಈ ಸಂದರ್ಭದಲ್ಲಿ ಇಳಿಬಾರ್ದು ಅನ್ನೋದು ಜಿಲ್ಲಾಡಳಿತ ಮತ್ತು ಪೊಲೀಸರು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಗೊತ್ತಿರಲ್ಲ ಮೊಸಳೆ ಯಾವಾಗ ಎಲ್ಲಿ ಯಾವ ಪ್ರದೇಶದಲ್ಲಿ ಕೂತಿರುತ್ತೆ ಅಡುಗೆ ಅನ್ನೋದು ಗೊತ್ತಾಗೋಲ್ಲ ನಮಗೆ. ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಈ ಟೈಮ್ನಲ್ಲಿ ಮೊಸಳೆಗಳು ಜಾಸ್ತಿ ದಡದಕ್ಕೆ ಬರುವಂಥ ಸಂದರ್ಭ ಇದು. ಯಾಕಂದರೆ ಮಳೆ ಆಗ್ತಾ ಇರುತ್ತೆ, ಆಹಾರವನ್ನು ಅರಸಿ ಬರ್ತಾ ಇರ್ತವೆ. ಯಾವುದಾದ್ರೂ ದನ ಮೇಕೆ ಅಥವಾ ಮನುಷ್ಯರಾಗಿರ್ಬೋದು, ನದಿಗೆ ಏನಾದರೂ ಇಳಿದು ಬಿಟ್ಟರೆ ಖಂಡಿತವಾಗ್ಲೂ ಅಲ್ಲಿ ಮೊಸಳೆ ಬಾಯಿಗೆ ತುತ್ತಾಗೋದು ಗ್ಯಾರಂಟಿ. ಹುಣ್ಣರಗಿ ಹೊರಭಾಗದಲ್ಲಿ ಕಂಡು ಬಂದಂಥ ಒಂದು ದೃಶ್ಯ ಇದು. ಅಲ್ಲಿ ಅಕ್ಕಪಕ್ಕದಲ್ಲಿ ಜಮೀನುಗಳು ಕೂಡ ಇದ್ದಾವೆ. ರೈತರು ಕೂಡ ಜಾಗೃತರಾಗಿರಬೇಕು. ದೂದ್ಗಂಗಾ ನದಿಯಲ್ಲಿ ಬಹುತೇಕವಾಗಿ, ಯಾಕಂದರೆ ಈ ಕೃಷ್ಣ ಮತ್ತು ಕೃಷ್ಣದ ಎಲ್ಲ ಉಪನದಿಗಳಲ್ಲಿ ಮೊಸಳೆಗಳ ಕಾಟ ಈಗ ಜಾಸ್ತಿ ಆಗಿದೆ. ಅದರಲ್ಲೂ ನದಿ ದಡಕ್ಕೆ ಯಾರೂ ಕೂಡ ಹೋಗಬಾರ್ದು ಅನ್ನುವಂತಹ ಒಂದು ಕಟ್ಟೆಚ್ಚರ ಈಗ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಜೊತೆಗೆ ಜಾನುವಾರುಗಳು ಕೂಡ ಅಷ್ಟೇ, ನೀವು ಭಾಳ ಅಲರ್ಟ್ ಆಗಿರಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ.